ಅವರು ಬಳಸ್ಕೋತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವತ್ತೆ ಕೆಲಸ ಮಾಡಿ ನಾವು ಬಳಸ್ಕೋತೀವಿ ನಮ್ಮನ್ನು ನಾವು. ಅವ್ರಿಗೆ ಆಗಿ ಹಾದಿ ಕಾಯಲ್ಲ ನಾವು. ನಾಳಿಂದ ಮತ್ತೆ ನಾಡು ಸ್ಟಾರ್ಟೇ ನಮ್ಮ ಗಾಡಿ. ಮತ್ತೆ ನಾವು ಯಾರಿಗಾಗಿ ದಾರಿ ಕಾಯಲ್ಲ. ಹಾಂ, ಹುದ್ದೆ ಇರಲಿ ಬಿಡಲಿ, ಸ್ಟಾರ್ಟೇ ವರ್ಕ್ ನಮ್ಮದು. ಸರ್ DCM ಸ್ಥಾನ ಸಮುದಾಯಕ್ಕೆ ಒಂದರಂತೆ ಹೆಚ್ಚು ಸ್ಥಾನಗಳು ಮಾಡಬೇಕು, ಒಳ್ಳೆಯದಾಗುತ್ತೆ ಅನ್ನೋದು ಭಾಳ ದೊಡ್ಡ ಚರ್ಚೆನೂ ಕೂಡ ಆಗಿತ್ತು. ಈಗ ಕೇವಲ ಒಂದೇ DCM ಸ್ಥಾನವನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಆಯ್ಕೆ ಮಾಡಿದವ್ರು ಒಂದೇ ತೀರ್ಮಾನ ಮಾಡಿದ್ರು ಒಂದೇ, ಅದಕ್ಕೇನು ಮಾಡಲಿಕ್ಕಾಗಲ್ಲ. 2-3 ಮಾಡ್ತಾರೆ, ನಮ್ಮದು ಒಂದು ವಿಚಾರ ಇತ್ತು 2-3 ಸಮುದಾಯ ಕೊಡ್ಬೋದು ಅಂತ. ಈಗ ಒಂದೇ ಮಾಡಿದರೆ ಒಂದೇ ಅಷ್ಟೇ, ಮತ್ತೇನು ಮಾಡಲಿಕ್ಕಾಗಲ್ಲ. ನಾವೇನೀಗ ಇಡೋಲ್ಲ, ಸದ್ಯಕ್ಕೆ ಇಡೋಲ್ಲ. ಒಬ್ರು ಇದ್ದಾರೆ ಸಾಕು, ಅವ್ರ ಮ್ಯಾಗ ಹೋಗೋಣ, ಒಬ್ಬರ ಮ್ಯಾಗ. ಸರ್, ಇದೆಲ್ಲ ಬೆಳವಣಿಗೆಗಳನ್ನ ಬಿಜೆಪಿ ಮತ್ತು JDS ಆ್ಯಂಗಲಿಂದ ಹೆಂಗೆ ನೋಡ್ತೀವಿ ಸರ್? ಅವರು ಎಲ್ಲಿ ಲಾಭ ಆಗ್ತಿದೆ ನೋಡೋಲ್ಲ. ಅವರು ರಾಜಕೀಯವಾಗಿ ನಮ್ಮ ಏನಾರ ನ್ಯೂನ್ಯತೆಗಳು, ನಮ್ಮ ಮೈನಸ್ಗಳನ್ನು ಹುಡುಕ್ತಾ ಇರ್ತಾರೆ. ಅದನ್ನು ಅವ್ರು ಮಾಡಲಿಕ್ಕೆ, ಓಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ಅವ್ರದ್ದು ವೀಕ್ನೆಸ್ ಏನಿದೆ ನಾವು ಹುಡುಕ್ತಾ ಇರ್ತೀವಿ, ನಾವು ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಹುಡುಕ್ತಾ ಇರ್ತೀವಿ. ಕಾಮನ್ ಅದೇನು. ಸುನೀರ್ ಅವರು ಆಡಿಯೋ ಲೀಕ್ ಆದ್ಮೇಲೆ ಅವ್ರ ಮಂತ್ರಿ ಸ್ಥಾನ ತಪ್ಪಿದೆ ಅಂತ ನೆಕ್ಸ್ಟ್ ಏನಾದರೂ ಎಣ್ಣೆ ಪಟ್ಟಿಯಲ್ಲಿ ಏನಾದರೂ ಮಾಡ್ಬೋದು. ನೋಡೋಣ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಆಡಿಯೋ ಇದೆ ಅಂತ ಹೇಳಿ ಮೊದಲಿಂದಲೂ ಮಾತಾಡ್ತಿದ್ರು ಸರ್. ಕ್ಯಾಬಿನೆಟ್ ನಾಳೆ ಆಗುತ್ತೆ ಅನ್ನೋ ಟೈಮಲ್ಲಿ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಏನಾದರೂ ಅದ್ರ ಹಿಂದೆ ಹುನ್ನಾರ ಇದೆಯಾ ಅಂತ ಸರ್? ಇದ್ದೇ ಇರ್ತದೆ, ಮತ್ತು ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಸಚಿವ ಸ್ಥಾನ ತಪ್ಪಿಸಲಿಕ್ಕೆ ಆಡಿಯೋ ರಿಲೀಸ್ ಆಯಿತು. ಹೌದು. ಆಡಿಯೋ ಸಿಡಿಗಳು ಇನ್ನೂ ಹಂಗೆ ಮುಂದುವರಿತು ಅಂತಾರೆ ಸರ್. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ, ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ. ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ಟರೆ ಅಟ್ಟೆ, 100 ಬಿಟ್ಟರೆ ಅಟ್ಟೆ ಏಟ್ರಿ. ಅದು ಅವ್ರು ಸಫಲ ಆಗಬೇಕು, ಸಫಲ ಆದ್ರು ಮುಗೀತು ಅಷ್ಟೇ. CD ಫ್ಯಾಕ್ಟ್ರಿ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಫ್ಯಾಕ್ಟ್ರಿ ಇನ್ನೂ ಕೂಡ ಆಕ್ಟಿವ್ ಆಗಿದೆ. ಇಲ್ಲ, ಅವ್ರ ಸ್ಟೇಟ್ಮೆಂಟ್ಗೂ ಇದಕ್ಕೂ ಮ್ಯಾಚ್ ಆಗೋಲ್ಲ. ಇದು ಬೇರೆ, ಇದು ದಾವಣಗೆರೆಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಇದು ಬೇರೆ ವಿಷಯ. ಅದು ಕೆಲವು ನಾಯಕರ ಭರವಸೆಗಳನ್ನು ನಮಗೆ ನೀವು ಯಾರು ಭರವಸೆ ಪ್ರಶ್ನೆ ಇಲ್ಲ. ಇದ್ರಾಗ ಏನು ಮಂತ್ರಿ ಆಗಬೇಕಿತ್ತು, ಮಂತ್ರಿ ಆಗಿದ್ದು, ಮತ್ತೇನಿದೆ. ಮಂತ್ರಿ ಆಗೋದು ಇಂಪಾರ್ಟೆಂಟ್ ಅಲ್ಲ ಸರ್. ಇಲ್ಲಿ ನೀವು 2 ಹುದ್ದೆಗಳನ್ನು ಕೇಳಿದ್ದೀರಿ, ಅದೇ ಹೇಳಿದ್ರಲ್ಲ, ಅದನ್ನೇ ಅವ್ರದ್ದು ಈಗ ರೂಲ್ ಮಾಡಿದ್ದಾರೆ. ಏನು ಮಾಡೋರು ನೀವು? ರೂಲ್ ಮಾಡಿದ್ದಾರೆ, ರೂಲ್ಗೆ ಒಬ್ಬೆ ಮಾಡಲೇಬೇಕ್ರೆ, ಅಷ್ಟೇ ಸಿಂಪಲ್. ಇದರಲ್ಲಿ ಒಳ್ಳೆ ಅಧ್ಯಕ್ಷ ಆದ್ರೂ ನಾನು ಅಷ್ಟೇ ಕೆಲಸ ಮಾಡ್ತೀನಿ, ಇಲ್ಲಕ್ಕೂ ಅಷ್ಟೇ ಕೆಲಸ ಮಾಡ್ತೀನಿ. ನಾವು ಮಾಡಿದ್ದಲ್ಲ, ನಾವು ಹೇಳಿದ್ವಿ ಯಾವ್ದಾರ ಮಾಡಿ ಅಂತ ಹೇಳಿ ಬಂದಿದ್ದು ಡೆಲ್ಲಿಯಲ್ಲಿ. ನಾವು ಹೇಳಿದ್ದು ಕೊನೆಗಳಿಗೆಯಲ್ಲಿ ಯಾವ್ದು ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ದೀವಿ. ಇದನ್ನ ಕೊಟ್ಟಿದ್ದಾರೆ ಅಷ್ಟೇ. ಇದ್ರಾಗ ನಮ್ಮದು ಪಾತ್ರ ಏನಿಲ್ಲ. ಇದ್ರಾಗ ಗೊತ್ತಿಲ್ಲ, ಅವ್ರು ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಯಾರು ಒಂದು ಕೊಡಲೇಬೇಕು, ಕೊಡ್ತಾರೆ. ಒಂದಂತಿ ಕೊಡಲೇಬೇಕು, ಹೆಚ್ಚು ಕೊಟ್ಟರೆ ಅದು ವಿಷಯ ಬೇರೆ. ಅದ್ರ ಒಂದಂತಿ ನಮಗೆ ಕೊಡಲೇಬೇಕು. ಓಕೆ, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.